ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ದೀಪಿಕಾ. ಸ್ನೇಹಿತರೆ, ನಾನು ನಿನ್ನೆ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಬಂದೆ, ಕುಂದಾಪುರಕ್ಕೆ ಬಂದೆ. ಕುಂದಾಪುರ ಶಂಕರನಾರಾಯಣ ಗ್ರಾಮ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ. ಮತ್ತು ಫ್ರೆಂಡ್ಸ್, ಮೊನ್ನೆ ಎಲ್ಲ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಆನೆ ಕಾಟ, ಮಳೆ, ಗಾಳಿ ಮಳೆ ಅಂತ ಎಲ್ಲ ಹೇಳಿಬಿಟ್ಟು ತುಂಬ ಟೆನ್ಷನಲ್ಲಿ ಇದ್ಬಿಟ್ಟಿದ್ದೆ ನಾನು. ಹಾಗೆಯೇ ನನಗೆ ಸ್ವಲ್ಪ ಮೈಂಡಿಗೆ ರಿಲೀಫ್ ಬೇಕಿತ್ತು. ಹಾಗಾಗಿ ಹೇಗೋ ಮಳೆ ಬಂದಿದೆ ಅಲ್ಲ, ಇನ್ನೂ ಒಂದು ವಾರ ನೀರು ಹಾಕದೇ ಇದ್ದರೂ ಪರವಾಗಿಲ್ಲ ತೋಟಕ್ಕೆ ಅಂತ ನಮ್ಮ ಮನೆಯವ್ರು ಹೇಳಿದರು. ಹಾಗಾಗಿ ಆ ಗ್ಯಾಪಲ್ಲಿ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು ಬಂದೆ, ಪ್ಲ್ಯಾನ್ ಮಾಡಿಕೊಂಡು. ಸಡನ್ನಾಗಿ ಬಂದಿದ್ದು, ಏನು ಫಸ್ಟಿಗೆ ಡಿಸೈಡ್ ಮಾಡಿಲ್ಲ. ಮತ್ತು ಈ ವಿಡಿಯೋದ ವಾಯ್ಸ್ ಓವರ್ ನನಗೆ ಡೈರೆಕ್ಟಾಗಿ ಕೊಡಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಮನೆಯಲ್ಲಿ. ಅಂದರೆ JCB ಕೆಲಸ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಮತ್ತು ನಾನು ನಿನ್ನೆ ಬರುವಾಗ ಏನು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಲಗೇಜ್ ತೊಗೊಂಡು ಬಸ್ನಲ್ಲಿ ಬಂದೆ. ನಮ್ಮ ಮನೆಯವರು ಇರಲಿಲ್ಲ, ನಾನೊಬ್ಬಳೇ ಬಂದಿದ್ದು. ಹಾಗಾಗಿ ನನಗೆಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಆ ವಿಡಿಯೋ ಗೋಜಿಗೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮತ್ತು ನಿನ್ನೆ ಬಂದ ತಕ್ಷಣ ನನಗೆ ಇಲ್ಲಿ ಮನೆಯಲ್ಲಿ ಅಮ್ಮ ಹೇಳಿದರು, ನಾಳೆ ಹಾಡಿ ಅಮ್ಮನವರ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು. ಅಯ್ಯೋ, ನನಗೆ ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿಬಿಡ್ತು. ಅಂದರೆ ನನಗೆ ಈ ಥರ ಎಲ್ಲ ತುಂಬ ಇಷ್ಟ, ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನ ಜಾತ್ರೆ ಹಾಗೆ ಅಂತ ಹೇಳಿದರೆ ನಮ್ಮ ಊರ ಜಾತ್ರೆ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಓಕೆ, ಅಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ತುಂಬ ಖುಷಿಯಲ್ಲಿ ಇವಾಗ ರೆಡಿ ಆಗ್ತಾಯಿದ್ದೀನಿ. ಅಂದರೆ ತುಂಬಾ ಟೆನ್ಷನ್ ಎಲ್ಲ ಇದ್ಬಿಟ್ಟಿತ್ತು, ನನಗೆ ತಲೆನೋವು ಬಂದುಬಿಟ್ಟಿತ್ತು ಒಂದು ವಾರದಿಂದ. ಇವಾಗ ನಿನ್ನೆ ಬಂದಿದ್ದು ನಾನು, ಇವತ್ತು ಚೆನ್ನಾಗಿ ತಲೆಗೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಕೂತ್ಕೊಂಡಿದ್ದೀನಿ ಇವಾಗ. ಅಂದರೆ ತಲೆ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು, ಇನ್ನೂ ಮತ್ತೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು. ಚಿನ್ನು ನೋಡಿ, ಎಂತ ಗೊತ್ತಿಲ್ಲ ಅವನಿಗೆ. ಇಲ್ಲಿ JCB ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ, ಅದನ್ನೆಲ್ಲ ನೋಡೋದು ಅದೇ ಕೆಲಸ ಅವನಿಗೆ. ನಾನು ಇಲ್ಲಿಂದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ನೋಡುವ, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಇಲ್ಲಿ ಅಮ್ಮನ ಮನೆಯಲ್ಲಿ ಅಷ್ಟು ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನೋಡಿ, ಬಂದು JCBಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಓಕೆನಾ? ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಇಲ್ಲಿ ಅಂದರೆ ನಮ್ಮದು ಜಾಗದಿಂದ ಮಣ್ಣು ತೆಗಿತಾ ಇದ್ದಾರೆ. ಅಂದರೆ ನನಗೆ ಸಾಕಷ್ಟು ಜನ ಪ್ರಶ್ನೆ ಕೇಳಿದರು, ನಿಮ್ಮದು ಇನ್ನೂ ಹಳೆ ಮನೆನಾ, ನೀವು ಯಾಕೆ ಹೊಸ ಮನೆ ಕಟ್ಟಲಿಲ್ಲ ನಿಮ್ಮ ಅಮ್ಮನ ಮನೇಲಿ ಅಂತ ಹೇಳಿ. ನೋಡಿ, ಅದಕ್ಕೆ ಮುಖ್ಯ ಕಾರಣ ಇದುವೇ. ನಮ್ಮದು ಸ್ವಲ್ಪ ಮೇನ್ ರೋಡಿಂದ ಹೈಟಲ್ಲಿ ಇದೆ ಪ್ಲೇಸು. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಅದು ನಮ್ಮ ಜಾಗದಿಂದ ಮಣ್ಣು ಹೋಗಬೇಕಾಗಿತ್ತು. ಅದು ಹೋದ್ಮೇಲೆ ನಮಗೆ ಇನ್ನು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇಲ್ಲಿ ಸ್ವಲ್ಪನೇ ಮಣ್ಣು ಇವಾಗ ತಗೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಎಲ್ಲ ರೆಡಿ ಆಗಿದ್ದೀವಿ, ಇನ್ನೇನು ಹೊರಡಬೇಕು ದೇವಸ್ಥಾನಕ್ಕೆ. ಅಂದರೆ ಟೈಮ್ ಬಂದು 1 ಗಂಟೆ ಆಯಿತು. ಅಲ್ಲಿ ಪರವಾಗಿಲ್ಲ, ಹಣ್ಣುಕಾಯಿ ಯಾವಾಗಲೂ ಸಂಜೆ ತನಕ ಮಾಡಿಕೊಡ್ತಾರೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ತಿನ್ಬರೋದು ಅಂತ ಹೇಳಿದ್ರು ತುಂಬ ಇಷ್ಟ, ಯಾವುದೇ ದೇವಸ್ಥಾನ ಆಗಿರ್ಬೋದು. ಸೊ ಇವತ್ತು ಇವತ್ತು ಜಾತ್ರೆ ಇದೆ ಅಂತ ಹೇಳಿದ ತಕ್ಷಣ ಒಂಥರ ಖುಷಿಯೇ ಆಯಿತು. ಆಯಿತು, ಆಯ್ತಾ ಅಂತ ಕೇಳ್ತಾ ಇದ್ದಾನೆ ಚಿನ್ನು. ಸೊ ಓಕೆ, ಹೋಗೋಣ. ಜಾತ್ರೆ, ಚಿಕ್ಕ ಒಂದು ದೇವಸ್ಥಾನದ ಜಾತ್ರೋತ್ಸವ, ಅದು ಮುಗಿಸ್ಕೊಂಡು ದೇವರ ಪ್ರಸಾದ ಎಲ್ಲ ತೊಗೊಂಡು ಬರೋಣ, ಓಕೆನಾ? ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಅಮ್ಮ, ದೊಡ್ಡಮ್ಮ ಮತ್ತು ಮಕ್ಕಳು ಎಲ್ಲರೂ ಹೊರಟಿದ್ದೀವಿ. ಯುವನ ಅಮ್ಮ ಅವರು ಬೇರೆ ಫಂಕ್ಷನ್ ಇತ್ತು, ಅವನನ್ನು ಮಲಗಿಸ್ಬಿಟ್ಟು ಹೋಗಿದ್ರು. ಸೊ ಅವನನ್ನು ಕೂಡ ದೊಡ್ಡಮ್ಮ ಕರ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಪಕ್ಕದ ಮನೆ ಹುಡುಗ ತಕ್ಷತ್ ಕೂಡ ಇದ್ದಾನೆ. ಹಾಗೆ ನಾವೆಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ಹತ್ರನೇ ಪರಿಚಯದವರೊಬ್ಬರು ದಿನಕರ್ ಅಂತ ಇದ್ದಾನೆ. ನನಗಿಂತ ತುಂಬ ಚಿಕ್ಕವನವನು. ಅಕ್ಕ ಅಂತಲೇ ಕರೀತಾನೆ. ಹಾಗೆ ದಿನಕರ ಅಂತ ನಾವು ಸುಮ್ಮನೆ ತಮಾಷೆ ಮಾಡಿ ಕರಿತೀವಿ. ಅವನ ಆಟೋದಲ್ಲಿ ಹೋಗ್ತಾ ಇರೋದು. ಅಣ್ಣ ಇರಲಿಲ್ಲ, ಅವನು ಬೇರೆ ಎಲ್ಲೋ ಬಾಡಿಗೆಗೆ ಹೋಗಿದ್ದ. ಸೊ ಹಾಗಾಗಿ ನಾನು ಇವನ ರಿಕ್ಷಾದಲ್ಲಿ ಬರ್ತಾ ಇದ್ದೀವಿ. ಇವಾಗ ನೀವು ಸುತ್ತಲೂ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಹಾಡಿ ಅಮ್ಮನವರು ಅಂತ ಹೇಳಿದರೆ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಹಾಡಿ ಅಂತ ಹೇಳಿದರೆ ಕಾಡು ಪ್ರದೇಶಕ್ಕೆ ನಾವು ಹಾಡಿ ಅಂತ ಹೇಳೋದು. ಹಾಗೆಯೇ ಆ ಕಾಡಲ್ಲಿ ಬಂದು ಉದ್ಭವ ಆಗಿರುವಂತಹ ದೇವಿ, ಹಾಗೆಯೇ ಹಾಡಿ ಅಮ್ಮನವರು ಅಂತ ಹೇಳಿ ಪ್ರಸಿದ್ಧಿಯಾಗಿದ್ದಾರೆ. ಅಲ್ಲಿ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸುತ್ತ ಕಾಡೇ ಇರುವಂಥದ್ದು. ಆ ಕಡೆ ಈ ಕಡೆ ಹತ್ತಿರದಲ್ಲಿ ಎಲ್ಲೂ ಮನೆ ಇಲ್ಲ. ಇವಾಗ ಎಲ್ಲ ಅವ್ರವ್ರ ಜಾಗದಲ್ಲಿ ಕೆಲವೊಬ್ಬರು ಮನೆ ಕಟ್ಕೊಳ್ತಾ ಇದ್ದಾರೆ. ಬಟ್ ಈ ದೇವಿ ಇರುವಂತಹ ಸ್ಥಳದಲ್ಲಿ ಹತ್ತಿರದಲ್ಲಿ ಇಲ್ಲ ಮನೆ, ಸ್ವಲ್ಪ ದೂರ ಆ ಕಡೆ ಹೋಗಬೇಕು. ಮತ್ತು ಇಷ್ಟು ವರ್ಷ ಇಷ್ಟೊಂದು ಜನ ಸೇರಿರೋದು ನಾನು ನೋಡಿರಲಿಲ್ಲ.
ಈ ವರ್ಷ ಅಂತೂ ತುಂಬಾ ಜನ ಸೇರಿಬಿಟ್ಟಿದ್ರು, ತುಂಬ ಖುಷಿ ಆಯಿತು. ಹಾಗೆಯೇ ಇಲ್ಲಿ ಊರಿನವರೆಲ್ಲರೂ ಒಬ್ಬೊಬ್ಬರೇ ಸಿಗ್ಲಿಕ್ಕೆ ಸ್ಟಾರ್ಟ್ ಆದರು. ನಾನು ಅಮ್ಮನ ಜೊತೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ನನ್ನ ಪರಿಚಯ ಸಡನ್ನಾಗಿ ಕೆಲವರಿಗೆ ಸಿಗಲ್ಲ. ಅಮ್ಮನ ಜೊತೆ ಹೋದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಾವು ಮದುವೆಯಾಗಿ ಬಂದ ಮೇಲೆ ತುಂಬ ಚೇಂಜಸ್ ಆಗ್ತೀವಲ್ವಾ. ಇವಾಗ ಒಂದು 10 ವರ್ಷ ಆಯಿತು ಮದುವೆಯಾಗಿ, ತುಂಬ ಚೇಂಜಸ್ ಆಗಿದ್ದೀವಿ. ಹಾಗಾಗಿ ಕೆಲವರಿಗೆ ಗೊತ್ತಾಗಲ್ಲ. ಅಮ್ಮನ ಜೊತೆ ಇದ್ದ ತಕ್ಷಣ ಎಲ್ಲರೂ ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮಕ್ಕಳು ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಅಂದ್ಕೊಂಡಿದ್ದೆ ಇಲ್ಲಿ ಇಷ್ಟೊಂದು ಸಂತೆ ಎಲ್ಲ ಬರಲ್ಲ ಅಂತ. ಆಟಿಕೆಗಳಾಗಿರ್ಬೋದು, ಐಸ್ ಕ್ರೀಮು, ಏನೋ ಒಂದು ಐಸ್ ಕ್ರೀಮ್ ಗಾಡಿ ಬರುತ್ತೆ, ಅದೊಂದು ಗೊತ್ತು ನನಗೆ. ಬಟ್ ಇಷ್ಟೊಂದು ಜನ ಸೇರಿದ್ದು ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಐಡಿಯಾ ಎಲ್ಲ ಉಲ್ಟಾಗ್ಬಿಟ್ಟಿತ್ತು. ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಒಂದು ಸಂತೆ ಎಲ್ಲ ಇತ್ತು. ಹಾಗಾಗಿ ನನಗೆ ಟೆನ್ಷನ್ ಆಗಿಬಿಡ್ತು. ಚಿಂಟು ಅಲ್ಲಿನೇ ಸ್ಟಾರ್ಟ್ ಮಾಡಿಬಿಟ್ಟ. ನನಗೆ ಅವನಿಗೆ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಪೂಜೆ ಫಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತಾ. ಅವನು ಫಸ್ಟ್ ನೋಡಿದ್ದೆ ಅಲ್ಲಿ ಜೆ ಸಿ ಪಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗೆಯೇ ಹೇಗೋ ಕಣ್ ತಪ್ಪಿಸಿ ಮುಂದೆ ಕರ್ಕೊಂಡು ಬಂದೆ. ಮತ್ತು ನಾವು ಬರೋಷ್ಟೊತ್ತಿಗೆ 1 ಗಂಟೆ ಎಲ್ಲ ದಾಟಿತ್ತಲ್ಲ, ಹಾಗಾಗಿ ಇಲ್ಲಿ ಬ್ರಾಹ್ಮಣರೆಲ್ಲ ಊಟಕ್ಕೆ ಹೋಗಿಬಿಟ್ಟಿದ್ರು. ಅವರು ನಮ್ಮ ಕಡೆ ವಾಡಿಕೆ ಅಂದರೆ ಫಸ್ಟು ಬ್ರಾಹ್ಮಣರೆಲ್ಲ ಊಟ ಮಾಡಿಬಿಡ್ತಾರೆ, ಅದಾದಮೇಲೆ ಬೇರೆಯವರಿಗೆ ಊಟ ಕೊಡೋದು. ಅದು ಒಂಥರ ಪದ್ಧತಿ, ಮುಂಚೆಯಿಂದನೂ ನಡ್ಕೊಂಡು ಬಂದಿರುವಂಥದ್ದು. ಹಾಗೆಯೇ ಇಲ್ಲಿ ಹಣ್ಣು ಕಾಯಿ ಮಾಡಲಿಕ್ಕೆ ಬ್ರಾಹ್ಮಣರು ಇರಲಿಲ್ಲ. ಸೊ ಅದು ಏನು ಎಲ್ಲರೂ ಕಾಯ್ತಾ ಇದ್ದಾರೆ ಇಲ್ಲಿ ಹಣ್ಣು ಕಾಯಿ ಯಾವಾಗ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು. ಹಾಗೆಯೇ ಈ ದೇವಿ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ಕೇಳಿ. ನೀವು ನಾನು ಯಾಕೆ ಈ ಒಂದು ಸೈಡಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ನೋಡಿ, ದೇವಿ ಅಲ್ಲಿ ಸೀರೆ ಎಲ್ಲ ಒಪ್ಪಿಸಿದಾರಲ್ಲ, ಅಲ್ಲಿ ದೇವಿ ಇರುವಂಥದ್ದು ಕಲ್ಲಿನ ರೂಪದಲ್ಲಿ. ಹಾಗೆಯೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಅಲ್ಲಿ ದೇವಿ ಇರುವಂಥ ಸ್ಥಳದಲ್ಲಿ ನೋಡಿ ಮಾಡಿಲ್ಲ, ಬೇರೆ ಎಲ್ಲ ಮಾಡಿದೆ. ಅದು ಏನಕ್ಕೆ ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತೀನಿ ನಾನು. ಹಾಗೆಯೇ ಇಲ್ಲಿ ಮಕ್ಕಳಂತೂ ಹೇಳಿದ್ದೇ ಕೇಳ್ತಿರ್ಲಿಲ್ಲ. ಯುವನ್ ಅಂತೂ ಹೇಳಿದ್ದು ಸ್ವಲ್ಪನೂ ಕೇಳ್ತಿರ್ಲಿಲ್ಲ. ಮತ್ತು ಚಿನ್ನು ಸ್ವಲ್ಪ ಯುವನ್ನ ನೋಡ್ಕೊಳ್ತಾ ಇದ್ದ. ಮತ್ತು ಚಿಂಟುದು ಅವನು ಬೇರೆಯೇ ಏನೋ ಒಂಥರ ಒಂದು ಹಠ. ಮತ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ದೊಡ್ಡಮ್ಮ ಹೇಳಿದರು, ನಿಂತ್ಕೊಳ್ತಾ ಇಲ್ಲ ಅವನು, ಸ್ವಲ್ಪ ಮಧುಗೆ ಅಂದರೆ ನನ್ನ ತಮ್ಮಂಗೆ ಫೋನ್ ಮಾಡು, ಅವನಾದ್ರೂ ಬಂದು ಕರ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಅವನಿಗೆ ಕಾಲ್ ಮಾಡಿದೆ. ಹಾಗೆಯೇ ಆವಾಗಲೇ ನಾನು ದೇವಿ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಮಾಡಿಲ್ಲ ಅಂತ ಹೇಳಿ ನೀವು ಕೇಳ್ಬೋದು. ಅಂದರೆ ಅಲ್ಲಿ ದೇವಿಗೆ ಇಲ್ಲಿ ಮಾಡಬೇಕು, ಒಂದು ಗುಡಿ ಮಾಡಬೇಕು ಅಂತ ಹೇಳಿಬಿಟ್ಟು, ಗುಡಿ ಮಾಡಲಿಕ್ಕಿಂತ ಮುಂಚೆ ಹಿರಿಕರು ಒಂದು ದೇವರ ದರ್ಶನ ಮಾಡಿಬಿಟ್ಟು, ಆಕರಣೆ ಬರುತ್ತಲ್ವ ದೇವರು, ಹಾಗೆ ದರ್ಶನ ಮಾಡಿಬಿಟ್ಟು ಕೇಳಿದ್ರಂತೆ, ಇಲ್ಲಿ ಮಾಡಬಹುದಾ, ನಾವು ಆ ಕೆಲಸಕ್ಕೆ ಕೈ ಹಾಕ್ಬಹುದಾ ಅಂತ ಹೇಳಿಬಿಟ್ಟು. ಹಾಗೆ ಕೇಳುವಾಗ ಆ ದೇವಿ ಬಂದು ಹೇಳಿದ್ರಂತೆ, ನನಗೆ ನೀವು ಮಾಡಿ ಪರವಾಗಿಲ್ಲ, ಆದರೆ ಅದು ಒಂದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿ ಶುರು ಮಾಡಿದರೆ, ಬೆಳಿಗ್ಗೆಯಿಂದ ನೀವು ಕೆಲಸ ಶುರು ಮಾಡಿದರೆ ಕತ್ತಲಾಗುವ ಮುಂಚೆ ನೀವು ಕೆಲಸ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಅಷ್ಟು ಸುಲಭದಲ್ಲಿ ಯಾರಿಗೂ ಆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಇದುವರೆಗೂ. ಹಾಗಾಗಿ ಆ ದುಸ್ಸಾಹಸಕ್ಕೆ ಯಾರು ಇದುವರೆಗೂ ಕೈ ಹಾಕಿಲ್ಲ ಅಂತಲೇ ಇಲ್ಲಿ ಹೇಳ್ತಾರೆ. ಹಾಗಾಗಿ ದೇವಿಗೆ ಇವತ್ತಿನ ತನಕ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಇವಳು ಒಬ್ಬರು ಗ್ರೀನ್ ಸಾರಿ ಹಾಕ್ಕೊಂಡಿರೋಳು ನನ್ನ ಫ್ರೆಂಡು, ಅವಳು ಶ್ವೇತಾ ಅಂತ ಅವಳ ಹೆಸರು. ಹಾಗೆ ಅವಳು ಸಿಕ್ಕಿದ್ಲು. ತುಂಬ ಜನ ಬೇರೆ ತುಂಬ ಜನ ಸಿಕ್ಕಿದ್ದಾರೆ ನನಗೆ ಫ್ರೆಂಡ್ಸು, ಊರಿನವರೆಲ್ಲರೂ ಕೂಡ. ಆದರೆ ಅವಳು ಒಂದು ಮಾತು ಹೇಳಿದ್ಲು, ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಏನಂದರೆ, ದೀಪಿಕಾ, ನಿನ್ನ ಎಲ್ಲ ವೀಡಿಯೋಸ್ ನಾನು ನೋಡ್ತಾ ಇದ್ದೀನಿ, ಎಲ್ಲೋ ಕೂತ್ಕೊಂಡು ನೀನು ಅಷ್ಟು ರಿಸ್ಕಲ್ಲಿ ಕೂಡ ನೀನು ವಿಡಿಯೋ ಮಾಡ್ತಾ ಇದೀಯಾ, ಹಾಗೆ ನಿಮಗೆ ಟ್ಯಾಲೆಂಟ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದೀಯಾ, ಒಳ್ಳೇದಾಗಲಿ, ಹೀಗೆ ಮುಂದುವರಿಸು, ಇದನ್ನು ಇಲ್ಲಿಗೆ ಬಿಡಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ಲು. ಅದು ಕೇಳಿಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಇಲ್ಲಿ ಊಟಕ್ಕೆ ಬಂದ್ವಿ ಹೊರಗಡೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ನನಗೇನೆ ಆಶ್ಚರ್ಯ ಆಯಿತು ಈ ವರ್ಷ ಇಷ್ಟೊಂದು ಜನರನ್ನು ನೋಡಿ, ಇಷ್ಟೊಂದು ಜನ ಸೇರ್ತಾರ ಇಲ್ಲಿ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಅಮ್ಮ ಕೂಡ ಹೇಳಿದರು ಈ ವರ್ಷ ಜನನೂ ಜಾಸ್ತಿ, ಮತ್ತು ಏನದು ಐಸ್ ಕ್ರೀಮು, ಆಟಿಕೆಗಳು ಎಲ್ಲ ಬಂದಿದೆ. ಹಾಗೆಯೇ ದೇವರ ಪ್ರಸಾದ ಊಟ ಕೂಡ ಎಲ್ಲ ಊಟ ಮಾಡ್ಕೊಂಡ್ವಿ. ಹಾಗೆ ಊಟ ಎಲ್ಲ ಆಗಿಬಿಟ್ಟು ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನಾವು ಹೊರಗಡೆ ಕರ್ಕೊಂಡು ಬರ್ತಾ ಇರಬೇಕಾದ್ರೇ ಇಲ್ಲಿ ಬಳಗರ್ತಿಯವರು, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋರು ಇವರು. ಸಾಕು ಬಳಗರ್ತಿ ಅಂತಲೇ ಇವರನ್ನು ಎಲ್ಲರೂ ಕರೆಯೋದು, ಸಾಕು ಅಕ್ಕ ಅಂತ ಹೇಳಿ ಕರೀತಾರೆ. ಹಾಗೆಯೇ ಅವರು ಬರ್ತಾನೆ ನನ್ನ ಕೈ ಹಿಡ್ಕೊಂಡ್ಬಿಟ್ರು. ಮತ್ತು ಅಮ್ಮನವ್ರ ದೇವಸ್ಥಾನ ಅಲ್ವಾ, ನಾವು ಬಳೆ ಇಟ್ಕೊಂಡು ಹೋದರೆ ತುಂಬ ಒಳ್ಳೆಯದು.
ಹಾಗೆಯೇ ನಾನಿಲ್ಲಿ ಬಳೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಇದೆಲ್ಲ ಒಂಥರ ತುಂಬಾ ಖುಷಿ. ಅಂದರೆ ಊರು ಚಿಕ್ಕ ವಯಸ್ಸೆಲ್ಲ ನೆನಪು ಮಾಡಿಬಿಡುತ್ತೆ ಈ ಥರ ಎಲ್ಲ ಸನ್ನಿವೇಶಗಳು ಬಂದಾಗ. ಹಾಗೆಯೇ ನಾನು ಬಳೆ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ತಕ್ಷು ಹತ್ರ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕೆ ಹೇಳಿದೆ ನಮ್ಮ ಪಕ್ಕದ ಮನೆ ಹುಡುಗ. ಅವನು ಅಂದರೆ ಅವನಿಗೆ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕ್ಲಿಯರ್ ಇರಲ್ಲ ಅಷ್ಟೊಂದು. ಏನು ಬಳೆ ಇಟ್ಕೊಳ್ತಾ ಇದ್ದೀನಿ ಅದನ್ನು ಮಾತ್ರ ವೀಡಿಯೋ ಮಾಡಿದ್ದಾನೆ ಅವನು ಪಾಪ. ನಾನು ಎಷ್ಟು ಹೇಳಿದಿನೋ ಅಷ್ಟು ಕೆಲಸ ಮಾಡಿದ್ದಾನೆ. ಹಾಗೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ನಾವು ಬಂದ್ವಿ, ಎಲ್ಲ ವಾಪಸ್ ಆಟೋದಲ್ಲಿ ಬಂದ್ವಿ. ಬಂದ ತಕ್ಷಣ ನೋಡಿ ಇಲ್ಲಿ ಒಬ್ಬ JCB ಅಂತೆ, ಒಬ್ಬ ಲೇಸರ್ ಲೈಟ್ ಅಂತೆ. ನಾನು ತುಂಬ ಹೊತ್ತು ಅಲ್ಲಿ ನಿಲ್ಲಕ್ಕೆ ಹೋಗಲಿಲ್ಲ. ತುಂಬ ಹೊತ್ತು ನಿಂತರೆ ನನಗೆ ತುಂಬ ಇವರು ಕೆಲಸ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಹೇಳಿದ್ದನ್ನು JCB ಒಬ್ಬಂಗೆ ಲೇಸರ್ ಲೈಟು. ತಕ್ಷಣ 100 ರೂಪಾಯಿ ಕೊಟ್ಟೆ ಅದನ್ನು ತೊಗೊಂಡೆ. ಅದು ಸರಿಯಾಗಿ ಇದೆಯೋ ಇಲ್ವೋ ಅಂತ ಕೂಡ ನಾನು ಚೆಕ್ ಮಾಡಿಲ್ಲ. ಚೆಕ್ ಮಾಡ್ಲಿಕ್ಕೆ ನಿಂತರೆ ಇನ್ನೂ ಕೆಲಸ ಕೆಡುತ್ತೆ. ಹಾಗಾಗಿ ತಕ್ಷಣ ತೊಗೊಂಡು ರಿಕ್ಷಾ ಇತ್ತು, ಬೇಗ ಹತ್ಕೊಂಡು ಬಂದುಬಿಟ್ವಿ. ಮತ್ತು ಚಿಂಟುನ ಮುಖ ನೀವು ನೋಡಿದರೆ ಇಲ್ವೋ ಗೊತ್ತಿಲ್ಲ, ಅವನು ನೀವು ಗಮನಿಸಿರ್ಬೋದು, ಅವನು ಬೊಟ್ಟನ್ನ ಅವನೇ ಇಟ್ಕೊಂಡಿದ್ದು ಬೆಳಿಗ್ಗೆ ಹೋಗುವಾಗ. ಮುಖನೇ ಒಂಥರ ಕಾಣ್ತಾ ಇತ್ತು. ಅದು ಆವಾಗಲೇ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಮರ್ತೋಯ್ತು ನನಗೆ. ಹಾಗೆ ಅಷ್ಟೊತ್ತಿಗಾಗಲೇ ಅಣ್ಣ ಎಲ್ಲೋ ಬಾಡಿಗೆ ಹೋಗಿದ್ದಲ್ಲ, ಅವನು ಕೂಡ ಬಂದ. ಮಾವ ಎಷ್ಟೊತ್ತಿಗೆ ಬರ್ತಾರೆ ಅಂತಲೇ ಕಾಯ್ತಾ ಇರ್ತಾರೆ ಚಿನ್ನು ಮತ್ತು ಚಿಂಟು. ಹಾಗೆ ಬಂದ ತಕ್ಷಣ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಇಲ್ಲಿ ಬಂದ ತಕ್ಷಣ ಮಾವನ ಜೊತೆ ನಾನು JCB ತಂದೆ ಅಂತ, ಒಬ್ಬ ನಾನು ಲೇಸರ್ ಲೈಟ್ ತಂದೆ ಅಂತ ಹೇಳಿಬಿಟ್ಟು ಖುಷಿಲಿ ಹೇಳ್ತಾ ಇದ್ದಾರೆ. ಮತ್ತು ಇದು ದೊಡ್ಡಮ್ಮನ ಮನೆ ರಾಣಿ. ನೀವು ನೋಡ್ತಿರ್ಬೋದು, ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ರಾಜ ರಾಣಿ ಇಬ್ಬರನ್ನೂ ತೋರಿಸಿದ್ದೀವಿ ಒಂದು ವೀಡಿಯೋದಲ್ಲಿ. ಬಟ್ ರಾಜ ತೀರೋಗ್ಬಿಟ್ಟಿದ್ದಾನೆ ಕಾರ್ ಆಕ್ಸಿಡೆಂಟಾಗಿ. ರಾಣಿ ಇದ್ದಾಳೆ, ರಾಣಿಗೆ ಮರಿಗಳು ಕೂಡ ಆಗಿದ್ದಾವೆ, ಅದೆಲ್ರಿಗೂ ಕೊಟ್ಬಿಟ್ರು. ಇವಾಗ ರಾಣಿ ಮಾತ್ರ ಇದ್ದಾಳೆ. ಮತ್ತು ನಿನ್ನೆ ನಾನು ಬಂದ ತಕ್ಷಣ ಅಂತೂ ನನಗದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಆ ಸೀನನ್ನು. ಬಟ್ ಅವಳು ಬಂದ ತಕ್ಷಣ ನನ್ನ ಕಾಲ ಮೇಲೆ ಅವಳು ಮುಖನ ತಂದಿಟ್ಬಿಟ್ಟು ಏನೋ ತುಂಬ ಹೇಳ್ತಾ ಇದ್ಲು, ಏನಂತ ಗೊತ್ತಿಲ್ಲ. ಮೂಕ ಪ್ರಾಣಿಗಳೇ ಹಾಗೆ ಅಲ್ವಾ. ಹಾಗೆ ಮತ್ತು ಆ ಕಡೆಯಿಂದ ಮತ್ತು ಈಚೆ ಮನೆಗೆ ಬಂದೆ. ಇಲ್ಲಿ ಬಂದ ತಕ್ಷಣ ನೋಡಿ JCBಯಲ್ಲಿ ಕೆಲಸ ಮಾಡಿ ಅಲ್ಲಿ ಮಣ್ಣೆಲ್ಲ ತೆಗೆದು ಹೋಗಿದ್ದಾರಲ್ಲ, ಅದು ಮಣ್ಣು ತುಂಬ ಹುಡಿಯಾಗಿತ್ತು. ಇಲ್ಲಿ ಯುವನ್ನ ಬಂದು ನಾವು ಸ್ವಲ್ಪ ಹೊತ್ತು ಅವನ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಅತ್ತಿಗೆ, ನಾನು, ಅಮ್ಮ ಯಾರು ಕೂಡ. ಸ್ವಲ್ಪ ಹೊತ್ತು ಆದಮೇಲೆ ಅವನು ಈ ಕಡೆ ಬರ್ತಾನೆ. ಅವನು ಏನು ನೋಡೋದು ಅಂತೀರಾ, ಅವನು ಮುಖಕ್ಕೆಲ್ಲ ಮಣ್ಣು ಹಾಕ್ಕೊಂಡು, ಕೈ ಕಾಲು ಫುಲ್ಲು ಮಣ್ಣು, ತಲೆ ಮೇಲೆಲ್ಲ ಮಣ್ಣು ಹಾಕ್ಕೊಂಡಿದ್ದಾನೆ. ಚಿಂಟುನ ಹತ್ರ ಎಲ್ಲ ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ದೂರ ಹಾಕ್ತಾ ಇದ್ದಾರೆ, ಅವ್ನು ಹಾಕಿದ್ದು ಇವ್ನು ಹಾಕಿದ್ದು ಅಂತ ಹೇಳ್ಬಿಟ್ಟು. ಮತ್ತು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಆಯಿತು. ಸಂಜೆ ನಾನು ಕೆಳಗಡೆ ನಮ್ಮ ಮಾವನ ಮನೆ ಇದೆ ಅಲ್ಲ, ಅಲ್ಲಿ ಕರ್ಕೊಂಡು ಬಂದೆ. ನಾನು ನಮ್ಮ ಮಾವನ ಚಿಕ್ಕ ವಯಸ್ಸಿಂದನೂ ಮಮ್ಮಯ್ಯ ಅಂತ ಕರೆಯೋದು. ಮಮ್ಮಯ್ಯನ ಮನೆಗೆ ಬಂದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮಂಗಗಳಿದ್ದಾವೆ ಕಾಡಲ್ಲಿ. ಎದುರುಗಡೆ ಕಾಡು ಇರೋದು, ಸ್ವಲ್ಪ ಒಂದು ಚಿಕ್ಕ ಕಾಡಿದೆ. ಅಲ್ಲಿ ಮಂಗಗಳು, ಕೋತಿಗಳು ಇಲ್ಲಿ ಮರದಿಂದ ಮರಕ್ಕೆ ಹಾರೋದು, ಆಟ ಆಡೋದು, ಅವ್ರ ಕೆಲಸದಲ್ಲಿ ಅವ್ರು ಇದ್ದಾರೆ. ಹಾಗೆ ಚಿನ್ನು ಮತ್ತು ಚಿಂಟುಗೆ, ಅದರಲ್ಲೂ ಚಿಂಟುಗಂತೂ ಇದು ತುಂಬಾ ಖುಷಿ ಆಯಿತು ಈ ಒಂದು ಮಂಗಗಳನ್ನು ನೋಡಿಬಿಟ್ಟು. ಅಲ್ಲೇ ಅವನು ತುಂಬ ಹೊತ್ತು ನಿಂತುಬಿಟ್ಟ. ಅವರಿಗೆ ಕಲ್ಲು ಹೊಡೆಯೋದಂತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ನಾನು ಕಲ್ಲು ಹೊಡಿಬೇಡ ಮಾರಾಯ, ಎಲ್ಲಿಯಾದರೂ ತಿರುಗಿಸಿ ಹೊಡಿಲಿಕ್ಕೆ ಬರ್ತಾವೆ, ನೀನು ಅಷ್ಟು ಜೋರಿದ್ದಾವೆ ಅವು ಮಂಗಗಳು. ನಾನು ನನ್ನ ಚಿಕ್ಕ ವಯಸ್ಸನ್ನೆಲ್ಲ ಈ ಒಂದು ಮಂಗಗಳನ್ನೆಲ್ಲ ಫೇಸ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಮನೆಯೂ ಇಲ್ಲೇ ಇತ್ತು ಮುಂಚೆ, ಆ ಕಡೆ ಪಕ್ಕದಲ್ಲೇ ಇತ್ತು. ಅಲ್ಲಿ ಪ್ರತಿದಿನ ಮಂಗ ಕಾಟ ಇತ್ತು ನಮಗೆ. ನಾವು ಅಷ್ಟು ಅನುಭವಿಸಿದ್ದೀವಿ ಮಂಗ ವಿಷಯದಲ್ಲಿ. ಹಾಗಾಗಿ ಹೊಡೆಯೋಕ್ಕೆಲ್ಲ ಹೋಗಬೇಡ, ತಿರುಗಿಸಿ ಹೊಡಿತಾವೆ ಅವು, ಹತ್ತಿಸ್ಕೊಂಡು ಬರ್ತವೆ ಅಂತ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿ ನೋಡಿ ಮಾವನ ಮನೆಯಲ್ಲಿ ವಿಲ್ಲಿ ಇದ್ದಾನೆ. ವಿಲ್ಲಿನ ಸ್ವಲ್ಪ ಹತ್ತಿರದಿಂದ ನನಗೆ ತೋರ್ಸೋಕ್ಕೆ ಭಯ. ಹತ್ತಿರ ಹೋದ ತಕ್ಷಣ ಅವನು ಬೊಬ್ಬೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಬೊಬ್ಬೆ ಹಾಕ್ದ ಅಂದರೆ ಮತ್ತು ನಮ್ಮ ಕಿವಿ ಎಲ್ಲ ನಾವು ಹತ್ತಿನೇ ಇಟ್ಕೋಬೇಕು, ಅಷ್ಟು ಸೌಂಡ್ ಇದೆ ಅವನಿಗೆ. ಹಾಗೆ ಸ್ವಲ್ಪ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ, ಹತ್ತಿರ ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ. ಹಾಗೆ ಅತ್ತೆ ಹತ್ರ ನಾನು ಕೇಳ್ತಾ ಇದ್ದೆ, ಏನು ಹತ್ತಿರ ಹೋದರೆ ಬೊಬ್ಬೆ ಹಾಕ್ತಾನ ಅಂತ ಹೇಳ್ಬಿಟ್ಟು. ಇದು ಮಾವನ ಮನೆಯಲ್ಲಿ. ಇವಾಗ ನೋಡಿ ಎದುರುಗಡೆ ಮಾವನ ಮನೆ ಕಟ್ಟಿ ತುಂಬ ವರ್ಷ ಆಯಿತು. ಎದುರುಗಡೆ ಅಂಗಳಕ್ಕೆಲ್ಲ ಇಂಟರ್ಲಾಕ್ ಹಾಕಿದ್ದಾರೆ. ಮನೆ ಒಳಗಡೆನೂ ಕೂಡ ತುಂಬ ವ್ಯತ್ಯಾಸ ಮಾಡಿದ್ದಾರೆ, ಎಕ್ಸ್ಟ್ರಾ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಅದು ಆದಮೇಲೆ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಕೂಡ ನನಗೆ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ದರು, ಮಮ್ಮನ ಮನೇಲಿ ತುಂಬ ಕೆಲಸ ಮಾಡಿದ್ದಾರೆ, ಎಲ್ಲ ಚೇಂಜಸ್ ಆಗಿದೆ, ಇವಾಗ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು. ಹಾಗೆಯೇ ಮಮ್ಮನ ಮಗ ದೊಡ್ಡವನು ನಿಖಿಲ್, ಎರಡನೇವಳು ನಿಶ್ಮಾ, ಅವನು ಕೆಲಸ ಮಾಡಿಬಿಟ್ಟು ಕಾರೆಲ್ಲ ತೊಗೊಂಡಿದ್ದಾನೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇವರು, ಅಮ್ಮ ಮಕ್ಕಳು ಎಲ್ಲರೂ ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಚಾಕ್ಲೇಟ್ಸ್ ತಂದು ಕೊಟ್ಟರು. ಅಂದರೆ ಈ ಚಾಕ್ಲೇಟು ಫಾರಿನ್ ಚಾಕ್ಲೇಟ್ ಇದು. ಈ ಚಾಕ್ಲೇಟ್ಸ್ ಬಂದು ನಿಶ್ಮಾ ಫಾರಿನಿಂದ ತಂದಿದ್ದು.
ಹಾಗೆ ಅಲ್ಲಿಂದ ಸೀದಾ ಒಳಗಡೆ ಬಂದ್ವಿ ನಾವು. ಅಂದರೆ ಮನೆ ಒಳಗಡೆ ತುಂಬ ಚೇಂಜಸ್ ಮಾಡಿದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ರಲ್ಲ, ನಾನು ಅತ್ತೆ ಹತ್ರ ಕೇಳಿದೆ. ಅತ್ತೆ ಬಾ ಒಳಗಡೆ ಬಂದು ನೋಡು ಅಂತಂದರು. ಇಲ್ಲಿ ಒಳಗಡೆ ನೋಡಿ, ಅಂದರೆ ಈ ಸೆಲ್ಫ್ ಮನೆ ಕಟ್ಟುವಾಗಲೇ ಇಟ್ಟಿದ್ರು ಅವರು, ಅದಕ್ಕೆ ಬಾಗಿಲೆಲ್ಲ ಎಕ್ಸ್ಟ್ರಾ ಸಪ್ರೇಟಾಗಿ ಮಾಡಿದ್ದಾರೆ ಇವಾಗ. ಮತ್ತು ಮನೆ ಒಳಗಡೆ ಎ ಸಿ ಹಾಕ್ಕೊಂಡಿದ್ದಾಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಆಮೇಲೆ ಮನೆ ಹಿಂದ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನನಗೆ ತೋರಿಸ್ತಾ ಇದ್ದರು. ನಮ್ಮ ಅತ್ತೆ ಹೆಸರು ಬಂದು ಯಶೋಧ ಅಂತ ಹೇಳ್ಬಿಟ್ಟು. ಇವರು ಶಂಕರನಾರಾಯಣ ಹಾಸ್ಪಿಟಲ್ನಲ್ಲಿ ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ತುಂಬಾ ಕಷ್ಟಪಟ್ಟು ಈ ಪೊಸಿಷನ್ಗೆ ಬಂದಿದ್ದಾರೆ ಇವರೆಲ್ಲರೂ. ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನಾವು ಯಾರೇ ಆಗಿರ್ಬೋದು, ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು ಯಾವತ್ತೂ ಕೂಡ. ಹಾಗೆ ಇಲ್ಲಿ ರೂಮ್ ಒಳಗಡೆ ಎಲ್ಲ ಏನು ಕೆಲಸ ಮಾಡಿದ್ದೀವಿ ಅದನ್ನೆಲ್ಲ ತೋರಿಸಿದ್ರು. ಮತ್ತು ಡೈನಿಂಗ್ ಟೇಬಲ್ ಕೂಡ ತೊಗೊಂಡಿದ್ದಾರೆ ಅಂತೆ. ಎಷ್ಟಾಯಿತು ಅಂತ ನಾನು ಪ್ರೈಸೆಲ್ಲ ಕೇಳ್ಕೊಳ್ತಾ ಇದ್ದೆ. ಫ್ಯೂಚರಲ್ಲಿ ನನಗೂ ಕೂಡ ಬೇಕಲ್ವಾ, ನಾನು ಇದರಲ್ಲೆಲ್ಲ ನನಗೆ ತುಂಬ ಇಂಟ್ರೆಸ್ಟು, ಈ ಥರ ಎಲ್ಲ ಕೇಳಿ ತಿಳ್ಕೊಳ್ಳೋದು ಅಂತಂದರೆ. ಒಂದು ಐಟಮ್ ಏನಾದರೂ ಯಾರಾದರೂ ತೊಗೊಂಡ್ರು ಅಂದರೆ ಅದು ಎಲ್ಲಿ ತೊಗೊಂಡ್ರಿ, ಹೇಗೆ ಬಾಳಿಕೆ ಬಂತು ನಿಮಗೆ, ಮತ್ತು ಅದಕ್ಕೆ ಪ್ರೈಸ್ ಎಷ್ಟಾಯಿತು ಅಂತ ಫಸ್ಟಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ತನಕ ಮುಂಚೆ ಇತ್ತು, ಸ್ಟಾರ್ಟಿಂಗ್ ಮನೆ ಕಟ್ಟುವಾಗ ಇಲ್ಲಿ ತನಕ ಮಾಡ್ಕೊಂಡಿದ್ರು. ಇವಾಗ ಅಲ್ಲಿಂದ ಎಕ್ಸ್ಟ್ರಾ ಮಾಡಿದ್ದಾರೆ ನೋಡಿ. ಇದೆಲ್ಲ ಎಕ್ಸ್ಟ್ರಾ ಮಾಡಿಸಿರುವಂಥದ್ದು. ಅಂದರೆ ಮಮ್ಮಯ್ಯಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋವಾಗೆಲ್ಲ ಆಯಿತು, ಹೇಳೋದು ಕೂತ್ಕೊಳ್ಳೋದು ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಆ ಟೈಮಲ್ಲಿ ಒಂದು ಆಪ್ರೇಷನ್ ಕೂಡ ಆಯಿತು. ಅತ್ತೆ ತುಂಬ ಕಷ್ಟಪಟ್ಟು ನೋಡಿಕೊಂಡು ಇವಾಗ ಚೆನ್ನಾಗಿದ್ದಾರೆ. ಅತ್ತೆ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮಮ್ಮಯ್ಯನೇ ಯಾವಾಗಲೂ ಹೇಳ್ತಾರೆ. ಹಾಗೆಯೇ ಅವರಿಗೆ ತುಂಬ ಕಷ್ಟ ಆದಾಗ ಅವರಿಗೆ ಈ ಪ್ಲ್ಯಾನ್ ಬಂತು ಅಂತ ಅನಿಸುತ್ತೆ ಮೋಸ್ಟ್ಲಿ. ಕಮೋಡ್ ಟಾಯ್ಲೆಟ್ ಎಲ್ಲ ಬೇಕಾಗಿತ್ತು, ಆವಾಗ ಅವಶ್ಯಕತೆ ಇತ್ತು. ಹಾಗಾಗಿ ಇಲ್ಲಿ ಮುಂದೆ ನಮಗೆ ಬೇಕಾಗುತ್ತಲ್ಲ ಹೇಗೋ ಅಂತ ಹೇಳಿಬಿಟ್ಟು ಫ್ಯೂಚರಲ್ಲಿ ಅದನ್ನು ಎಣಿಸ್ಬಿಟ್ಟು ಇವಾಗ ಎಲ್ಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ನೋಡಿ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಬಿಸಿ ನೀರು ಕಾಸಲಿಕ್ಕೆ ಮುಂಚೆ ಒಲೆ, ಸೌದೆ, ಕಟ್ಟಿಗೆ ಎಲ್ಲ ಬೇಕಿತ್ತು. ಇವಾಗ ಗೀಸರ್ ಹಾಕಿದ್ದಾರೆ, ಅದನ್ನು ಕೂಡ ಹೇಳಿದರು. ವಾಷಿಂಗ್ ಮಿಷಿನ್ ಇದೆ, ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ. ಅದೇ ಹೇಳ್ತಾ ಇದ್ರು ಅತ್ತೆ, ಇವಾಗ ಏನು ಟೆನ್ಷನ್ ಇಲ್ಲ, ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ, ಮನೆಗೆ ಬಂದ ತಕ್ಷಣ ತುಂಬ ಏನು ಕಷ್ಟಪಡಬೇಕಂತಿಲ್ಲ, ಎಲ್ಲ ಆಟೋಮೆಟಿಕ್ ಎಲ್ಲ ಆಗಿಬಿಡುತ್ತೆ. ವಾಷಿಂಗ್ ಮಿಷಿನ್ ಇದೆ, ಬಟ್ಟೆ ವಾಶ್ ಮಾಡಲಿಕ್ಕೆ, ಹಾಗೆಯೇ ಬಿಸಿ ನೀರು ಕಾಸಲಿಕ್ಕೆ ಗೀಸರ್ ಇದೆ, ಏನು ಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಅಷ್ಟೊತ್ತಿಗೆ ನಮ್ಮ ಮಾವ ಪೇಟೆಗೆ ಹೋಗಿದ್ದರು, ಅವರು ಕೂಡ ಬಂದರು. ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು. ಮತ್ತು ನಾನು ಅಷ್ಟೊತ್ತಿಗೆ ಹೊರಡೋಳಿದ್ದೆ, ಮತ್ತು ಮಾವ ಬಂದ ತಕ್ಷಣ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಯ್ಯೋ ಚಿಂಟು ಅಂತ ಹೇಳಿದೆ ಕೇಳ್ತಿರ್ಲಿಲ್ಲ ಫ್ರೆಂಡ್ಸ್. ಇಲ್ಲಿ ಬೇಕಾದಷ್ಟು ಜಾಗ ಇತ್ತಲ್ವ, ಮತ್ತು ಇಂಟರ್ಲಾಕ್ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿತ್ತು ಅಂಗಳ. ಹಾಗಾಗಿ ಮತ್ತು ಇಲ್ಲಿ ಉಯ್ಯಾಲೆ ಇದೆ, ಅದಕ್ಕೂ ಪೆಟ್ ಮಾಡ್ಕೊಳ್ತಾ ಇದ್ದಾರೆ. ಪೆಟ್ ಮಾಡ್ಕೊಳ್ಬೇಡಿ, ಸೈಲೆಂಟಾಗಿ ಆಟ ಆಡಿ ಅಂತ ಹೇಳ್ತಾ ಇದ್ದೆ ನಾನು. ಮತ್ತು ನಮ್ಮ ಅತ್ತೆ ಇಲ್ಲಿ ವಿಲ್ಲಿ ಹತ್ರ ಬಂದುಬಿಟ್ಟು ಮಾತಾಡ್ತಾ ಇದ್ದಾರೆ. ಅಂದರೆ ಅವರು ಎಲ್ಲರೂ ವಿಲ್ಲಿನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ, ಮನೆಯ ಒಬ್ಬ ಸದಸ್ಯನಾಗಿ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ವಿಲ್ಲಿ ಬೊಬ್ಬೆ ಹಾಕಬೇಡ, ಅವನು ತುಂಬಾ ಸೌಂಡ್ ಮಾಡ್ತಾ ಇದ್ದ, ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಹೇಳಬೇಕು ಅಂದರೆ. ಅವ್ನ ಸೌಂಡ್ ಅಷ್ಟರ ಮಟ್ಟಿಗಿದೆ, ಹಾಗಾಗಿ ಬೊಬ್ಬೆ ಹಾಕಬೇಡ ಅಂತ ಹೇಳ್ತಾ ಇದ್ರು. ಹಾಗೆಯೇ ಅವ್ರ ಹತ್ರ ಮಾತಾಡ್ಕೊಂಡ್ರು, ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟೊತ್ತಿಗೆ ಸಂಜೆ ಆಯಿತು. ಮತ್ತು ನಾನು ಇಲ್ಲಿಂದ ಮನೆಗೆ ಹೋದ್ಮೇಲೆ ಏನು ನಾನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಸೊ ಓಕೆ, ಹಾಗಾದರೆ ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.